ಕನ್ನಡಿಗರಿಗೆ ಉದ್ಯೋಗ ಹಾಗೂ ಇವತ್ತಿನ ಕನ್ನಡಿಗರಿಗ ಸ್ಥಿತಿ ಈ ವಿಚಾರವನ್ನ ಇಟ್ಕೊಂಡು ತಮ್ಮ ಮುಂದೆ ವಿಷಯವನ್ನ ಮಂಡನೆ ಮಾಡೋದಕ್ಕೆ ಮುನೀರ್ ಕಾಟಿಪಳ್ಳಿ ಅವರು ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ಒಂದು ಕಡೆಗೆ ಬಂದು ಇವತ್ತು ಜನರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವಂತಹದ್ದು ಕನ್ನಡದ ಚಳುವಳಿಗಳ ಇತಿಹಾಸದಲ್ಲಿ ಬಹುಶಃ ಇದೊಂದು ಹೊಸ ತಿರುವು ಅಂತ ನಾನಂತೂ ಭಾವಿಸ್ತೀನಿ. ಇಂತಹ ಒಂದು ಪ್ರಯತ್ನವನ್ನು ಹಾಗೂ ಮಾಡಿಕೊಟ್ಟಂತಹ ನಿಮ್ಗೆಲ್ರಿಗೂ ಕೂಡ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ನಾವು ಮಂಗಳೂರಿನಲ್ಲಿ MRPL ತೈಲಾಗಾರ ಕನ್ನಡಿಗರಿಗೆ ಉದ್ಯೋಗವನ್ನು ಪೂರ್ಣ ಪ್ರಮಾಣದಲ್ಲಿ ನಿರಾಕರಣೆ ಮಾಡಿದಾಗ ಅವಾಗ ಕೋವಿಡ್ ಲಾಕ್ಡೌನ್ ಇತ್ತು. ಅಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡಲೇಬೇಕು ಅನ್ನುವಂತಹ ಘೋಷವಾಕ್ಯ ಬಹಳಷ್ಟು, ಅದರಲ್ಲಿಯೂ ಕೂಡ ಸ್ಥಳೀಯ ಎಮೋಷನಲ್ ತುಳುನಾಡದ ಅಭಿವೃದ್ಧಿ ತುಳುವೆಪ್ಪೆ ಜೋಕ್ಲೆಗೆ ಮಲ್ಲಪಾಲು ಅನ್ನುವಂಥದ್ದನ್ನು ಕೂಡ ಕೊಟ್ಟು ಒಂದು ದೊಡ್ಡ ಅಭಿಯಾನವನ್ನು ನಡೆಸಿದ್ವಿ. ಆ ಅಭಿಯಾನಕ್ಕೆ ಇಡೀ ಕನ್ನಡ ನಾಡು ಕೂಡ ಕೈ ಜೋಡಿಸ್ತು. ನಮ್ಮ ಹರೀಶ್ ಇರ್ಬೋದು, ರೂಪೇಶ್ ಕುಮಾರ್ ಇರ್ಬೋದು, ರೂಪೇಶ್ ರಾಜಣ್ಣ ಇರ್ಬೋದು, ಅವರೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ರು. ಅದರಿಂದಾಗಿ ಅವತ್ತು MRPL ಮತ್ತು ಅಲ್ಲಿಯ ಸಂಸದರು ಶಾಸಕರುಗಳು ವಿಶೇಷವಾದಂಥ ಸಭೆಗಳನ್ನು ನಡೆಸಬೇಕಾದಂಥ ಸ್ಥಿತಿ ಮತ್ತು ಕನ್ನಡಿಗರನ್ನ ತೀರಾ ಹೊರಗಿಡ್ಲಿಕ್ಕೆ ಆಗದಂಥ ಸ್ಥಿತಿ ಕೂಡ ಆ ಸಂದರ್ಭದಲ್ಲಿ ನಿರ್ಮಾಣ ಆಯಿತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಇವತ್ತು ನಮಗೆ ನನಗೆ ಕೊಟ್ಟಿರುವಂಥ ವಿಚಾರ ಕನ್ನಡಿಗರ ಬದುಕು ಮತ್ತು ಉದ್ಯೋಗದ ಪ್ರಶ್ನೆ ಅನ್ನುವಂಥದ್ದು. ಬದುಕು ಮತ್ತು ಉದ್ಯೋಗದ ಪ್ರಶ್ನೆ ಒಂದನ್ನೊಂದು ಬಿಟ್ಟಿಲ್ಲ, ಅದು ಒಂದರ ಒಳಗಡೆ ಇನ್ನೊಂದು ಅಡಕ ಆಗಿರುವಂತಹ ಪ್ರಶ್ನೆ. ಇವತ್ತು ಸಾಮಾನ್ಯವಾಗಿ ನಾವು ಉದ್ಯೋಗದ ಪ್ರಶ್ನೆಗಳು, ಬದುಕಿನ ಪ್ರಶ್ನೆಗಳು ಅಂತ ಬಂದಾಗ ಇವತ್ತು ಅನಿಯಂತ್ರಿತವಾಗಿ ನಡೀತಾ ಇರುವಂತಹ ವಲಸೆಯನ್ನು, ಅದರಲ್ಲಿಯೂ ಕೂಡ ವಲಸೆ ಕಾರ್ಮಿಕರ ಬಗ್ಗೆನೇ ಹೆಚ್ಚು ನಾವು ತಲೆ ಕೆಡಿಸ್ಕೊಳ್ತೀವಿ. ಖಂಡಿತವಾಗಿ ಇದು ಬಹಳ ದೊಡ್ಡ ಬಿಕ್ಕಟ್ಟು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತು ನಿಜಕ್ಕೂ ಆ ವಲಸೆ ಈ ಪ್ರಮಾಣದಲ್ಲಿ ನಡೀಲಿಕ್ಕೆ ಕಾರಣಗಳೇನು ಮತ್ತು ಕನ್ನಡಿಗರ ಬದುಕು ಈ ವಲಸೆ ಕಾರ್ಮಿಕರು ನಡೆಸುವಂಥ ಕೆಲಸಗಳು ನಮಗೆ ದೊರಕಿದ್ರೆ ಕನ್ನಡಿಗರ ಬದುಕು ಒಳ್ಳೆಯದಾಗ್ತದ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಇವತ್ತು ನಾವು ಕೇಳ್ಕೊಳ್ಬೇಕಾಗ್ತದೆ. ಉದ್ಯೋಗದ ಪ್ರಶ್ನೆಯ ಜೊತೆಯಲ್ಲಿ ನಾವು ಬಹಳ ಪ್ರಧಾನವಾಗಿ ಚಿಂತಿಸಬೇಕಾಗಿರುವಂತಹದ್ದು ಜಾಗತೀಕರಣ, ಉದಾರೀಕರಣದ 35 ವರ್ಷಗಳ ಅನುಭವದಿಂದ ನಾವು ಯಾವ ರೀತಿಯ ಪಾಠಗಳನ್ನ ಕಲ್ತ್ಕೊಂಡಿದ್ದೀವಿ. 35 ವರ್ಷಗಳ ಹಿಂದೆ ಈ ಜಾಗತೀಕರಣ, ಉದಾರೀಕರಣದ ಮುಕ್ತ ಮಾರುಕಟ್ಟೆ ನೀತಿಗಳನ್ನು ನಮ್ಮ ಸರ್ಕಾರಗಳು ಜಾರಿ ಮಾಡೋದಕ್ಕಿಂತ ಮುಂಚೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಬಹುತೇಕ ನಗರಗಳು ಕನ್ನಡಿಗರ ಕೈಯಲ್ಲಿತ್ತು. ಬೇರೆ ಭಾಷಿಕರ ಪ್ರಮಾಣ ಅಥವಾ ವಲಸಿಗರ ಪ್ರಮಾಣ ಬಹಳ ಕಡಿಮೆ ಪ್ರಮಾಣದಲ್ಲಿತ್ತು. ಆದರೆ ಈ 35 ವರ್ಷಗಳ ಅನುಭವಗಳನ್ನು ನಾವು ನೋಡಿದರೆ ಇವತ್ತು ವಲಸೆಯ ಪ್ರಮಾಣ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಬೆಂಗಳೂರಿನಂಥ ನಗರದಲ್ಲಿ ಬಹುತೇಕ ಕೆಲವಾರು ಪ್ರದೇಶಗಳಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದೆ. ಮಂಗಳೂರಿನಂಥ ಕಡೆ ಕೂಡ ಇವತ್ತು ಕನ್ನಡಿಗರಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಅಲ್ಲಿನ ಸ್ಥಳೀಯ ತುಳುವರು ಬ್ಯಾರಿಗಳಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆಯವರು ಇವತ್ತು ಬಂದು ಆ ಸ್ಥಾನದಲ್ಲಿರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಕೇವಲ ಕಾರ್ಮಿಕರ ವಲಸೆ ಮಾತ್ರವೋ ಅಥವಾ ಬೇರೆ ಇನ್ನೇನಾದರೂ ನಮ್ಮ ಬದುಕಿನ ಸಂಬಂಧಪಟ್ಟ ಬೇರೆ ಪ್ರಶ್ನೆಗಳಿದೆಯಾ ಅಂತ ಕೇಳುವಾಗ ಇವತ್ತು ನಾವು ಆತ್ಮವಿಮರ್ಶೆ ಅಥವಾ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ, ಚರ್ಚಿಸಬೇಕಾದಂಥ ಗಂಭೀರ ವಿಚಾರಗಳಿದೆ. ಇವತ್ತು ಈ ವಲಸೆ ಕೇವಲ ಕಾರ್ಮಿಕರ ಮಧ್ಯೆ ಮಾತ್ರ ಆಗಿಲ್ಲ, ವ್ಯಾಪಾರದಲ್ಲಿ ವ್ಯಾಪಾರಿಗಳು, ಉದ್ಯಮಿಗಳು, ಕೃಷಿ ಕ್ಷೇತ್ರ ಎಲ್ಲದರಲ್ಲಿಯೂ ಕೂಡ ಈ ಅನಿಯಂತ್ರಿತವಾದಂಥ ವಲಸೆಗಳು ನಮ್ಮ ಮುಂದೆ ಕಾಣ್ತದೆ. ರಾಯಚೂರು, ಗಂಗಾವತಿ ಕಡೆಗೆ ಹೋದರೆ ಇವತ್ತು ಅಲ್ಲಿ ಅಕ್ಕಿ ಬೆಳೀಲಿಕ್ಕೆ ಹೊರ ರಾಜ್ಯಗಳಿಂದ ಕಾಂಟ್ರಾಕ್ಟ್ ಪಡ್ಕೊಂಡು ಕೃಷಿ ಮಾಡುವಂಥ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ದಾರರು ಕೃಷಿ ಕ್ಷೇತ್ರದಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ವ್ಯಾಪಾರಿ ಕ್ಷೇತ್ರದಲ್ಲಿ ಹೊರ ರಾಜ್ಯದವರು ಮಾತ್ರ ಅಲ್ಲ, ಹೊರ ದೇಶದವರು ಇವತ್ತು ನಮ್ಮ ಊರಿನ ಮೂಲೆ ಮೂಲೆಗಳನ್ನು ತಲುಪಿದ್ದಾರೆ. ಇವತ್ತು ಬೆಂಗಳೂರು, ಮಂಗಳೂರು, ಮೈಸೂರಿನಂಥ ಅಭಿವೃದ್ಧಿ ಹೊಂದಿದಂಥ ಕರ್ನಾಟಕದ ನಗರಗಳ ಕತೆ ಬಿಡಿ, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕಗಳ ಕಡೆಗೆ ಹೋದರೆ ಅಲ್ಲಿ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿಯೂ ಕೂಡ ಇವತ್ತು ರಿಲಯನ್ಸ್ ಅವರ ಸ್ಮಾರ್ಟ್ ಬಜಾರು, ಬಿಗ್ ಬಜಾರು, ಟ್ರೆಂಡ್ಸು, ಆದಿತ್ಯ ಬಿರ್ಲಾ ಅವರ ಮೋರು ಮುಂತಾದ ಕಂಪನಿಗಳು ಕಾಣ್ತೀವಿ.
KFC ಅಂತ ಕೆಂಟುಕಿ ಫ್ರೈಡ್ ಚಿಕನ್ ಏನು ನಮ್ಮ ರೈತ ನಾಯಕ ನಂಜುಂಡಪ್ಪನವರು ಅದರ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನೇ ಸಮರವನ್ನೇ ಸಾರಿದ್ರು. ಅದೀಗ ಬೆಂಗಳೂರು ಮಂಗಳೂರು ನಗರದ ಭಾಗಗಳಲ್ಲಿ ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ KFC ಹೋಟೆಲ್ನ ಬ್ರಾಂಚ್ಗಳಾಗಿವೆ. ಈ ರೀತಿಯಾದಂತಹ ವ್ಯಾಪಾರ, ಕೃಷಿ, ಆಹಾರದ ಉದ್ಯಮ ಎಲ್ಲದರಲ್ಲಿಯೂ ಕೂಡ ಈ ವಲಸೆಗಳು ಬಂದಿದೆ. ಇದು ನಮ್ಮ ಸ್ಥಳೀಯ ಯುವಜನರ ಅಥವಾ ಸ್ಥಳೀಯ ವ್ಯಾಪಾರಿಗಳ, ಸ್ಥಳೀಯ ಕೃಷಿಕರ ಬದುಕಿನ ಅವಕಾಶಗಳನ್ನು ಯಾವ ಪ್ರಮಾಣದಲ್ಲಿ ಕಿತ್ಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ಅವಲೋಕನ ಮಾಡಬೇಕಾಗಿದೆ. ಇವರು ಈ ರೀತಿ ಉದ್ಯಮಗಳಿಗೆ ಬರುವಾಗ ನಾವೆಲ್ಲರೂ ಸರೋಜಿನಿ ಮಹಿಷಿ ವರದಿಯ ಪ್ರಶ್ನೆಯಲ್ಲಿ ಬಹಳಷ್ಟು ಮಾತಾಡ್ತೀವಿ. ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ರೈಲ್ವೆ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ನಮ್ಮ ಕನ್ನಡಿಗರಿಗೆ, ಕನ್ನಡ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಎತ್ತಾ ಇರ್ತೀವಿ. ಆದರೆ ಇವತ್ತು ಸಾರ್ವಜನಿಕ ರಂಗದ ಕ್ಷೇತ್ರವನ್ನೇ ಪೂರ್ಣವಾಗಿ ನಾಶ ಮಾಡುವಂಥ ಕೃತ್ಯ ಆಗ್ತಾ ಇದೆ. ಎಲ್ಲಿದೆ ಸಾರ್ವಜನಿಕ ರಂಗದ ಉದ್ಯಮಗಳು? ಬಹುತೇಕ ಎಲ್ಲವೂ ಕೂಡ ಖಾಸಗೀಕರಣಗೊಂಡಿದೆ. ಇರುವ ಉದ್ಯಮಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆ ಪದ್ಧತಿ ಬಂದಿದೆ. ಈ ಗುತ್ತಿಗೆ ಹೊರಗುತ್ತಿಗೆ ಪದ್ಧತಿಯಲ್ಲಿ ಕೆಲಸಗಳು ಸಿಕ್ಕಿದ್ರೆ ಆ ಉದ್ಯೋಗವನ್ನು ಮಾಡಿಕೊಂಡು ನಾವು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಒಳ್ಳೆಯ ಜೀವನವನ್ನು ಕನ್ನಡಿಗರು ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಅದರ ಜೊತೆಯಲ್ಲಿ ನಾವೀಗ ಕೇವಲ ಕೈಗಾರಿಕೆಗಳು, ಸಾರ್ವಜನಿಕ ರಂಗದ ಉದ್ಯಮಗಳು ಖಾಸಗೀಕರಣ ಆಗಿರೋದು ಮಾತ್ರ ಅಲ್ಲ, ಇವತ್ತು ನಮ್ಮ ಬಂದರುಗಳು, ವಿಮಾನ ನಿಲ್ದಾಣಗಳು ಕೂಡ ಇವತ್ತು ಅದಾನಿಯ ಪಾಲಾಗ್ತಾ ಇದೆ, ಅಂಬಾನಿ ಅಂತವರ ಪಾಲಾಗ್ತಾ ಇದೆ, ಮಿತ್ತಲ್ ಅಂತವರ ಪಾಲಾಗ್ತಾ ಇದೆ. ನಾವು ಮಂಗಳೂರಿನಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿದ್ವಿ. ನಮ್ಮ ಮಂಗಳೂರು ವಿಮಾನ ನಿಲ್ದಾಣವನ್ನು ಖಾಸಗೀಕರಣ ಮಾಡಿ ಅದಾನಿಯವರಿಗೆ ಹಸ್ತಾಂತರ ಮಾಡಿದಂಥ ಸಂದರ್ಭದಲ್ಲಿ ನಾವು ನೋಡಿದ ಪ್ರಕಾರ ಅಲ್ಲಿ ಗುತ್ತಿಗೆಯಲ್ಲಿ ದುಡಿತಾ ಇದ್ದಂಥ ಕನ್ನಡಿಗರನ್ನ, ಸ್ಥಳೀಯರನ್ನ ಕೆಲಸದಿಂದ ಹೊರಗಾಕಿದೆ. ಹೊರ ರಾಜ್ಯಗಳಿಂದ, ಉತ್ತರ ಭಾರತದಿಂದ ಕಡಿಮೆ ದರದ ನೌಕರರನ್ನ, ಕಾರ್ಮಿಕರನ್ನ ಕರ್ಕೊಂಡು ಬಂದು ಈ ರೀತಿಯಲ್ಲಿ ನಮ್ಮ ಮಂಗಳೂರಿನ ನವಮಂಗಳೂರು ಬಂದರು. ನಾವು ನಮ್ಮ ಊರುಗಳೆಲ್ಲ ಅದಕ್ಕೆ ಸಂತ್ರಸ್ತರು, ಭೂಮಿಗಳನ್ನು ಕೊಟ್ಟವರು. ಇವತ್ತು ನೋಡಿದರೆ ಅದರ ಒಂದೊಂದೇ ಬರ್ತ್ಗಳನ್ನು ಖಾಸಗಿಯವರಿಗೆ ಕೊಡ್ತಾ ಹೋಗಿದ್ದಾರೆ. ಉದ್ಯೋಗದ ಪ್ರಮಾಣವನ್ನು ಖಾಸಗಿಯವರು ಕಡಿಮೆ ಮಾಡಿದ್ದಾರೆ. ಸ್ಥಳೀಯರಿಗೆ ಅಂತ ಅವಕಾಶವಿಲ್ಲ. ಕಡಿಮೆ ದರದಲ್ಲಿ ಎಲ್ಲಿ ಕಾರ್ಮಿಕರು ಸಿಗ್ತಾರೆ ಅವರನ್ನು ಕರ್ಕೊಂಡ್ಬರ್ತಾರೆ, ಅವರನ್ನು ಜೀತದಾಳುಗಳ ರೀತಿಯಲ್ಲಿ ದುಡಿಸ್ಕೊಳ್ತಾರೆ. ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸ್ಥಳೀಯರಿಗೆ ಉದ್ಯೋಗ ಕೊಡಿ ಅಂತ ಕೇಳುವಂಥದ್ದಕ್ಕೆ ಮಾತ್ರ ನಮ್ಮ ಹೋರಾಟ ಸೀಮಿತ ಆಗ್ತಾ ಇಲ್ಲ. ಈ ರೀತಿ ಉತ್ತರ ಭಾರತದಿಂದ ಮತ್ತು ಬೇರೆ ಬೇರೆ ಕಡೆಗಳಿಂದ ಕಡಿಮೆ ದರದ ಕಾರ್ಮಿಕರನ್ನು ಕರ್ಕೊಂಡ್ಬಂದು ಅವರನ್ನು ಜೀತದಾಳುಗಳ ರೀತಿಯಲ್ಲಿ ದುಡಿಸಿ ಅವರಿಗೆ ವೇತನಗಳನ್ನು ಕೊಡದೆ ಅವರನ್ನು ವಂಚಿಸಿದಾಗ ನಾವು ಹೋರಾಟ ಮಾಡಬೇಕಾದ ಸ್ಥಿತಿ ಬಂದಿದೆ. ಎಷ್ಟೋ ಕಾರ್ಮಿಕರಿಗೆ ನಮ್ಗೆ ಗೊತ್ತಾಗದಾಗ ಮಧ್ಯಪ್ರವೇಶ ಮಾಡಿ ಅವರಿಗೆ ವೇತನ ತೆಗೆದುಕೊಟ್ಟಿದ್ದೀವಿ. ಕೆಲವರು ಪಾಪ ವಲಸೆ ಕಾರ್ಮಿಕರು ಅಲ್ಲಿ ಸತ್ತಾಗ, ಸಾವುಗಳಾದಾಗ, ಅಪಘಾತಗಳಾಗಿ ಕೈಗಾರಿಕಾ ಪ್ಲಾಂಟ್ಗಳ ಒಳಗಡೆ ಅವರಿಗೆ ಯಾವುದೇ ರೀತಿಯಾದಂಥ ಪರಿಹಾರಗಳು ಕೊಡದಿದ್ದಂಥ ಸಂದರ್ಭದಲ್ಲಿ ಆ ಕುಟುಂಬಗಳಿಗೆ ಪರಿಹಾರ ಕೊಡಿಸಲಿಕ್ಕೆ ನಾವು ಹೋರಾಟವನ್ನು ಮಾಡಬೇಕಾಗಿ ಬಂತು. ಇವತ್ತೇನಾಗಿದೆ ಅಂದರೆ ಸರ್ಕಾರ ತೆಗೆದುಕೊಂಡಂಥ ಕಾರ್ಮಿಕ ನೀತಿಗಳು, ಕಾರ್ಮಿಕ ಕಾಯ್ದೆಯ ಸುಧಾರಣೆಗಳು, ಗುತ್ತಿಗೆ ಹೊರಗುತ್ತಿಗೆ ಪದ್ಧತಿಗಳು ಇವತ್ತು ಕನಿಷ್ಠ ಕೂಲಿ ಕೊಡಬೇಕಾಗಿಲ್ಲ, ಉದ್ಯೋಗದಲ್ಲಿ ಖಾತ್ರಿ ಕೊಡಬೇಕಾಗಿಲ್ಲ, ಈ ಬೇಕಾಬಿಟ್ಟಿ ದುಡಿಸ್ಕೊಳ್ಬಹುದು ಅನ್ನುವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಅಗ್ಗದ ಕಾರ್ಮಿಕರು ಸಿಗ್ತಾರೆ, ಸ್ಥಳೀಯರನ್ನ ಕಡೆಗಣಿಸುವಂಥ ಸ್ಥಿತಿ ಬಂದಿದೆ. ಅದರಿಂದಾಗಿ ಸರ್ಕಾರದ ಈ ಜಾಗತೀಕರಣದ ನೀತಿಗಳು, ಅದರ ಭಾಗವಾಗಿ ಬಂದಂಥ ಕಾರ್ಮಿಕ ನೀತಿಗಳು, ಹೂಡಿಕೆ ನೀತಿಗಳು, ಇವುಗಳ ಬಗ್ಗೆ ಕೂಡ ನಾವು ಎಚ್ಚರವನ್ನು ವಹಿಸಬೇಕಾಗ್ತದೆ. ನಾವಿವತ್ತು ಇತ್ತೀಚೆಗೆ ಕನ್ನಡ ಪರ ಹಲವಾರು ಸಂಘಟನೆಗಳು, ನಾರಾಯಣಗೌಡರು ಕೂಡ ಮುಂಚೂಣಿಯಲ್ಲಿದ್ದರು, ನಮಗೆ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಹೋರಾಟವನ್ನು ಮಾಡಿದರು. ಬಹುಶಃ ಅವರು ಅದರಲ್ಲಿ ಬಹಳಷ್ಟು ರೀತಿಯಾದಂಥ ಕಷ್ಟ ನಷ್ಟಗಳಿಗೆ ಕೂಡ ಒಳಗಾಗಿದ್ದಾರೆ. ಆ ಹೋರಾಟವನ್ನು ನಾವು ಕೂಡ ಮಾಡಿದ್ವಿ. ನಮ್ಮ ಸರ್ಕಾರ ಹೌದು ಸ್ಥಳೀಯರಿಗೆ ನಾವು ರಿಸರ್ವೇಷನ್, ಮೀಸಲಾತಿ ಕೊಡ್ತೀವಿ ಅನ್ನುವಂಥ ಒಂದು ಕಾಯ್ದೆಯನ್ನು, ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಹೊರಟು ನಮಗೆಲ್ಲ ಬಹಳ ಖುಷಿ ಆಯಿತು. ಆದರೆ ಈ ಬೆಂಗಳೂರನ್ನು ಈಗ ನಿಜವಾಗಿ ಆಳ್ತಾ ಇರುವಂಥ ಶಕ್ತಿಗಳು, ಕಾರ್ಪೊರೇಟ್ ಕಂಪನಿಯ ದಣಿಗಳು ಒಂದು ಟ್ವೀಟ್ ಮಾಡುವ ಮೂಲಕ ಸರ್ಕಾರವನ್ನು ಹಿಮ್ಮೆಟ್ಟಿಸಿದೆ. ಮಸೂದೆಯನ್ನು ವಾಪಸ್ ಪಡೆದು ಮಡಚಿಟ್ಟಂಥ ಸರ್ಕಾರ ಇವತ್ತು ಅದರ ಬಗ್ಗೆ ಒಂದು ಶಬ್ದವನ್ನು ಮಾತಾಡ್ತಾ ಇಲ್ಲ. ಅದರಿಂದಾಗಿ ಕರ್ನಾಟಕದ ಸಮಸ್ಯೆಗಳಿಗೆ ಕೇವಲ ವಲಸೆ ಕಾರ್ಮಿಕರ, ನಮ್ಮ ಬದುಕು ಉದ್ಯೋಗದ ಪ್ರಶ್ನೆಗೆ ವಲಸೆ ಕಾರ್ಮಿಕರು ಕಾರಣವೋ ಅಥವಾ ಈ ಎಲ್ಲ ನೀತಿಗಳು ಕಾರಣವೋ ಅನ್ನುವಂಥ ಪ್ರಶ್ನೆಗಳ ಬಗ್ಗೆ ಕೂಡ ನಾವು ಇವತ್ತು ಚಿಂತನೆಯನ್ನು ಮಾಡಬೇಕಾದಂಥ ಅವಶ್ಯಕತೆಗಳು ಇದೆ ಬಂಧುಗಳು.
ಅದೇ ಸಂದರ್ಭದಲ್ಲಿ ನಾವು ಉದ್ಯೋಗದ ಪ್ರಶ್ನೆಗಳನ್ನು ಕೂಡ ನೋಡಬೇಕು. ಇವತ್ತು ಅಭಿವೃದ್ಧಿಯ ಪ್ರಶ್ನೆ, ನಾನು ಗುತ್ತಿಗೆಯಲ್ಲಿ ಕೂಡ ಹಲವಾರು ನೋಡಿದ್ದೀನಿ. ನಮ್ಮ ಕಡೆ ಮಂಗಳೂರಿನಲ್ಲಿರುವಂಥ ದೊಡ್ಡ ದೊಡ್ಡ ಸಾರ್ವಜನಿಕ ರಂಗದ ಉದ್ಯಮಗಳು MRPL ಇರ್ಬೋದು, SEZ ಇರ್ಬೋದು, ಈಗ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು, ರಸ್ತೆ ಕಾಮಗಾರಿ, ಹೆದ್ದಾರಿ ಕಾಮಗಾರಿ, ಫ್ಲೈಓವರ್ಗಳು, ಬೇರೆ ಬೇರೆ ರೀತಿಯಾದಂಥ ಟನೆಲ್ಗಳು ಎಲ್ಲ ನಿರ್ಮಾಣ ಆಗ್ತದೆ. ಅದರಲ್ಲಿ ಗುತ್ತಿಗೆ ಯಾರಿಗೆ ಕೊಡ್ತಾರೆ? MRPL ಅಂತ ಕಂಪನಿಗಳು ಹೇಳುತ್ತೆ ಗುತ್ತಿಗೆಯನ್ನು ಸ್ಥಳೀಯರಿಗೆ ಅಂತ ಮೀಸಲಿಡ್ಲಿಕ್ಕೆ ಆಗಲ್ಲ, ನಮ್ದು ರಾಷ್ಟ್ರೀಯ ನೀತಿ ಇದೆ, ಆ ನೀತಿಯ ಪ್ರಕಾರ ನಾವು ಅವರನ್ನ ಟೆಂಡರ್ ಕರಿತೀವಿ, ಯಾರು ಪಡಿತಾರೋ ಅವ್ರಿಗೆ ಕೊಡಬೇಕಾಗತ್ತೆ ಅಂತ. ಈ ಒಂದು ಪ್ರಾಜೆಕ್ಟ್ಗಳು ಬರುವಾಗ ಕನ್ಸಲ್ಟೆನ್ಸಿ ಏಜೆನ್ಸಿಗಳು ಕೂಡ ಹೊರಗಡೆಯಿಂದ ಬರ್ತಾ ಇದ್ದಾರೆ. ನಮ್ಗೆ ಅವರು ಯಾರು ಕಣ್ಣಿಗೆ ಕಾಣೋದಿಲ್ಲ. ಯಾರು ಕನ್ಸಲ್ಟೆನ್ಸಿ ಏಜೆನ್ಸಿ, ಯಾರು DPR ತಯಾರು ಮಾಡ್ತಾರೆ, ಯಾರು ಗುತ್ತಿಗೆ ಪಡಿತಾರೆ, ಯಾರು ಗೊತ್ತಿಲ್ಲ. ಕೊನೆಗೆ ಅಲ್ಲಿ ನಮಗೆ ಕಾಣುವಂತಹದ್ದು ಅವರು ಹಗ್ಗದಿಂದ ಕರ್ಕೊಂಡ್ಬರುವಂತ ಕಾರ್ಮಿಕರು ಮಾತ್ರ, ಹೊರಗಡೆಯ ಕಾರ್ಮಿಕರು ಮಾತ್ರ. ಈ ಪ್ರಶ್ನೆಗಳು, ಈ ಸವಾಲುಗಳು ನಮ್ಮಲ್ಲಿದೆ. ಈ ಗುತ್ತಿಗೆ ಬಿಡಿ, ನಾನೊಂದ್ಸಲ MRPL MD ಹತ್ರ ಹೇಳ್ಕೊಂಡೆ, ಯಾವುದೋ ಒಂದು ಹೋರಾಟದಲ್ಲಿ ಅವರ ಮಾತುಕತೆಗೆ ಬಂದಾಗ, ಸರಿ ನಿಮಗೆ ಗುತ್ತಿಗೆ ಕೊಡ್ಲಿಕ್ಕಾಗಲ್ಲ, ಉದ್ಯೋಗ ಕೊಡ್ಲಿಕ್ಕಾಗಲ್ಲ, ಬೇರೆ ಬೇರೆ ಪಾಲಿಸಿಗಳಿದೆ, ಕನಿಷ್ಠ ಉಪಗುತ್ತಿಗೆಗಳು, ಸಬ್ ಕಾಂಟ್ರಾಕ್ಟ್, ಉದ್ಯೋಗದಲ್ಲಿ ಲೇಬರ್ ಸಪ್ಲೈಯರ್ಸ್, ಇಂಥದ್ದನ್ನಾದರೂ ಸ್ಥಳೀಯ ವಿದ್ಯಾವಂತ ಯುವಜನರಿಗೆ ಕೊಡಿ ಅಂತ ಕೇಳಿದೆ. ಅದನ್ನು ಕೊಡೋದಿಲ್ಲ. ಸಬ್ ಕಾಂಟ್ರಾಕ್ಟರ್ಗಳನ್ನು ಹೊರಗಡೆಯಿಂದ ಕರ್ಕೊಂಡ್ಬರ್ತಾರೆ. ಇಂತಹ ಸ್ಥಿತಿಗಳ ವಿರುದ್ಧ ನಾವು ಇವತ್ತು ಧ್ವನಿಯನ್ನು ಎತ್ತಬೇಕಾಗತ್ತೆ. ಈ ಹೊರಗಡೆಯಿಂದ ಬಂದಿರುವಂಥ ಕೈಗಾರಿಕೆಗಳ ಮಾಲೀಕರ ಸ್ಥಿತಿ ಹೇಗಿದೆ ಅಂದರೆ, ಒಂದು ಕಡೆ ನಮ್ಮ ಪರಿಸರವನ್ನು ಹಾಳು ಮಾಡ್ತಾರೆ. ನಮ್ಮಲ್ಲಿ ಒಂದು ಫಲ್ಗುನಿ ನದಿಯ ಮೇಲೆ ಬಹಳಷ್ಟು ಮಾಲಿನ್ಯ ನಡೀತು. ಅದರ ವಿರುದ್ಧ ಹೋರಾಟಗಳನ್ನು ಮಾಡಿದ್ವಿ. ರುಚಿ ಸೋಯಾ, ರುಚಿ ಗೋಲ್ಡ್ ಅಂತ ಹೇಳಿ ಅಡುಗೆ ಎಣ್ಣೆ ಒಂದು ಫ್ಯಾಕ್ಟ್ರಿ ಇದೆ, ಬಾಬಾ ರಾಮದೇವ್ ಇತ್ತು. ಅದರ ವಿರುದ್ಧ ಕೂಡ ಮಾಲಿನ್ಯ ಗೊತ್ತಾದಾಗ ನಾವು ಹೋರಾಟ ಮಾಡಿದ್ವಿ. ಕೊನೆಗೆ ಆ ಕಂಪನಿಯ ಒಳಗಡೆ ಹೋದ್ವಿ ನಾವು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರನ್ನ ಕರ್ಕೊಂಡ್ಬಂದು. ಹೋದಾಗ ಅಲ್ಲಿ ನೋಡಿದರೆ ಸೆಕ್ಯೂರಿಟಿ ಗಾರ್ಡ್ಗಳಲ್ಲಿ ಒಬ್ಬನೇ ಒಬ್ಬ ಕನ್ನಡ ಮಾತಾಡುವವನಿಲ್ಲ. ನಮ್ಮಂಥವ್ರಿಗೆ ಹಿಂದಿ ಸರಿ ಬರಲ್ಲ, ಕನ್ನಡ ಮಾತಾಡಿದ್ರೆ ಅವ್ರು ಮಾತಾಡಲ್ಲ. ಕೊನೆಗೇನೋ ಕಷ್ಟಪಟ್ಟು ಒಬ್ಬನ ಹತ್ರ ವಿಚಾರಿಸಿದ್ರೆ ಎಲ್ಲರೂ ಕನ್ನಡಿಗರು ಒಬ್ಬರೂ ಇಲ್ಲ ಅಂತ ಹೇಳಿದ. ಅದನ್ನು ನಾನು ಅಲ್ಲಿಯ ಮ್ಯಾನೇಜರ್ ಜೊತೆ ವಿಚಾರಿಸಿದೆ, ಇದೇನು ಸೆಕ್ಯೂರಿಟಿಯಲ್ಲಿ ಒಬ್ಬರು ಕೂಡ ಕನ್ನಡಿಗರು ಇಲ್ವಲ್ಲ ಅಂತ. ಅದಕ್ಕೆ ಅವರು ಹೇಳಿದ್ದು, ಬಾಬಾ ರಾಮದೇವ್ ಕಂಪನಿಯ ರುಚಿಗೋಲ್ಡ್ನ ಮ್ಯಾನೇಜರು, ನಮ್ಮಲ್ಲಿ ನೀತಿಯೇ ಇದೆ, ಯಾವುದೇ ಕಾರಣಕ್ಕೂ ಕೂಡ ಸೆಕ್ಯೂರಿಟಿ ಕೆಲಸದಲ್ಲಿ ಕನ್ನಡಿಗರನ್ನ, ಕರ್ನಾಟಕದವರನ್ನ ನೇಮಿಸಬಾರ್ದು ಅಂತ ನಮ್ಮಲ್ಲಿ ನೀತಿಯೇ ಇದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದರು. ಇದು ನಮ್ಮ ಸ್ಥಿತಿ. ಉದ್ಯೋಗಗಳನ್ನು ಕೊಡೋದಿಲ್ಲ, ಸೆಕ್ಯೂರಿಟಿ ಅಂತ ಕೆಲಸಗಳಲ್ಲಿ ನಾವು ನಂಬಿಕೆಗೆ ಅನರ್ಹರು, ನಾವು ಹೆಚ್ಚು ವೇತನಗಳನ್ನು ಕೇಳ್ತೀವಿ. ಈ ರೀತಿಯಾದಂಥ ಅಪವಾದಗಳನ್ನ ಹೊರಿಸಿ ಕಡಿಮೆ ವೇತನಕ್ಕೆ ಹೊರಗಡೆಯಿಂದ ತಂದು ದುಡಿಸ್ತಾರೆ. ಅದರಿಂದಾಗಿ ಅನಿಯಂತ್ರಿತ ವಲಸೆಯನ್ನು ತಡಿಬೇಕು ಅನ್ನುವಂಥದ್ದೊಂದು. ಕೂಲಿ ಕಾರ್ಮಿಕರ ಕೆಲಸಗಳಿಗೂ ಕೂಡ ಬರ್ತಾ ಇರುವವರನ್ನು ಕೂಡ ನಮಗೆ ಅವಕಾಶಗಳಿಲ್ಲ ಅನ್ನುವಂಥದ್ದು ಒಂದು. ಆದರೆ ಒಟ್ಟಾರೆಯಾಗಿ ನಾವು ನೋಡಬೇಕಾಗಿರುವಂಥದ್ದು ಸರ್ಕಾರಗಳ ನೀತಿ. ಈಗಾಗಲೇ ಬಸವರಾಜ್ ಅವರು ಕೂಡ ಹೇಳಿದರು, ಯಾವ ರೀತಿ ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ ಇವತ್ತು ನೀತಿಗಳನ್ನು ತರ್ತಾ ಇದೆ, ಅದರಿಂದ ನಮ್ಗೆ ಯಾವ ರೀತಿ ಸಮಸ್ಯೆಗಳಾಗಿದೆ ಅನ್ನುವಂಥದ್ದು. ಅದರಿಂದಾಗಿ ಕನ್ನಡಿಗರ ಬದುಕು, ಉದ್ಯೋಗದ ಪ್ರಶ್ನೆಗಳು ಅಂತ ಬಂದಾಗ ಕೇವಲ ಮೇಲ್ನೋಟದಲ್ಲಿ ಕಾಣುವಂತಹ ವಲಸೆ ಕಾರ್ಮಿಕರಿಗೆ ನಾವು ಸೀಮಿತಗೊಳ್ಳದೆ ಇವತ್ತು ವ್ಯಾಪಾರಿ ಕ್ಷೇತ್ರಗಳನ್ನ, ಕೈಗಾರಿಕಾ ಕ್ಷೇತ್ರಗಳನ್ನ, ಹೋಟೆಲ್ ಉದ್ಯಮದ ಆಹಾರದ ಕ್ಷೇತ್ರಗಳನ್ನ, ಗುತ್ತಿಗೆ, ಕೈಗಾರಿಕೆ ಎಲ್ಲದರಲ್ಲಿಯೂ ಕೂಡ ಇವತ್ತು ಗಿಗ್ಗು ವಲಯ ಇದೆ. ಝೊಮ್ಯಾಟೊ, ಸ್ವಿಗ್ಗಿ, ಅದರ ಮಾಲೀಕರು ಯಾರಂತ ನಮಗೆ ಗೊತ್ತಿಲ್ಲ. ಹೋರಾಟ ಮಾಡೋಣ, ಫೈಟ್ ಮಾಡೋಣ ಅಂತ ಕೇಳಿದ್ರೆ ಅದರ ಮಾಲೀಕರು ಯಾರು ಇರ್ತಾರಂತ ಯಾರಿಗೂ ಗೊತ್ತಿಲ್ಲ. ಇಂತಹ ನೀತಿಗಳ ಬಗ್ಗೆನೂ ಕೂಡ ನಾವು ಬಹಳಷ್ಟು ಆಳವಾದಂಥ ಚರ್ಚೆಗಳನ್ನು ಮಾಡಬೇಕಾಗತ್ತೆ. ಮತ್ತು ಕನ್ನಡಿಗರ ಬದುಕಿನ ಪ್ರಶ್ನೆ ಅಂತ ಬಂದಾಗ ನಾವು ಈ ಎಲ್ಲ ಆಯಾಮಗಳಿಂದ ಕರ್ನಾಟಕದಲ್ಲಿ ಕನಿಷ್ಠ ಕೂಲಿಯನ್ನು ಜಾರಿಗೊಳಿಸಿ, ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು, ನಿಮಗೆ ಸರೋಜಿನಿ ಮಹಿಷಿ ವರದಿಯಲ್ಲಿ ಬಂದಿರುವಷ್ಟು ಪ್ರಮಾಣದಲ್ಲಿ ಈಗ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಕನಿಷ್ಠ ಒಂದು 50% ಆದರೂ ಸ್ಥಳೀಯರಿಗೆ ಉದ್ಯೋಗವನ್ನು ಮೀಸಲಿಡಿ ಅನ್ನುವಂಥ ಒಂದು ಆಂದೋಲನ, ಮತ್ತು ಗುತ್ತಿಗೆಗಳು ಮತ್ತೊಂದು ಎಲ್ಲವೂ ಕೂಡ ಸ್ಥಳೀಯರಿಗೆ ಮೀಸಲು ಬೇಕು ಅನ್ನುವಂತಹ ಒಂದು ಆಂದೋಲನ ಇವತ್ತು ಬೇಕಾಗ್ತದೆ. ಮತ್ತು ಸಿಕ್ಕಿದ ಉದ್ಯೋಗಗಳಲ್ಲಿಯೂ ಕೂಡ ಭದ್ರತೆಗಳು ಸಿಗೋ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ.